ಮಲೆನಾಡಕ್ಕೆ ಮೈಸೂರು ಇಲ್ಲದಲ್ಲೇ ಬೆಳೆದರೆ ತಂಪು ಓರಿ ನಾನು ಉರಿ ನೀನು ಬೆಳೆದರೆ ತಂಪು ಅಷ್ಟೇ ಬಿಡು ಬಡ್ಡಿ. ಹೇಗಿತ್ತು ಸಿನಿಮಾ? ಹೇಗನ್ನಿಸ್ತು? ಸಾಕಾತ್ ಹಿಂದಿದ್ರೆ ಸರ್, ನನ್ನ ಗಂಡ ತುಂಬ ವಿಷ್ಣುವರ್ಧನ್ ಅಭಿಮಾನಿ. ಅದರಿಂದ ನಾವು ಫಸ್ಟ್ ಶೋ ಹೇಗಿರುತ್ತೆ ನೋಡೋಣ ಅಂತ ಬಂದ್ವಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಅದನ್ನು ನೋಡಿದ್ದೀನಿ. ಇದೊಳ್ಳೆ ಹೊಸ ಪಿಕ್ಚರ್ ಚೆನ್ನಾಗಿದೆ. ಅಭಿಮಾನಿಗಳ ಕ್ರೇಜ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇಲ್ಲ ಆಗಿಲ್ಲ, ಏನಿಲ್ಲ. ಒಂದು ಸೀನ್ಗೆ, ಒಂದು ಆಡಿಯೋಗೆ, ಒಂದು ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗಿದೆ. ನನಗೂ ಫಸ್ಟ್ ಟೈಮ್ ನೋಡಿದಾಗ ನನಗೂ ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡ್ತಿದ್ದೆ. ಥ್ಯಾಂಕ್ ಯು. ಇದು ಮತ್ತೆ ಅಭಿಮಾನಿಗಳಿಗೆ ಒಂದು ಸಂತೋಷದ ಸುದ್ದಿ. ಇವರ ಚಿತ್ರ ರಿಲೀಸ್ ಆದರೆ ಊರಲ್ಲಿ ನಡೆಯೋ ಜಾತ್ರೆ, ಅಭಿಮಾನಿಗಳು ಬಂದರೆ ಚರಿತ್ರೆ. ಇಂಥ ಚಿತ್ರಕ್ಕೆ, ಇಂಥ ರಿಲೀಸ್ಗೆ ಇಂಥ ಜನ ಬರ್ತಾರೆ, ಅಭಿಮಾನಿಗಳು ಇಷ್ಟು ಖುಷಿ ಪಡ್ತಾರೆ ಅಂದರೆ ಅವರು ಮಾಡಿರೋ ಸಂಪಾದನೆ ಮಾಡಿರೋ ಅಭಿಮಾನಿಗಳು. ಆ ಅಭಿಮಾನಿಗಳಿಗೂ ಇವತ್ತು ಅವ್ರಿಗೂ ಇಲ್ಲ ಅಂತ ತಿಳ್ಕೊಂಡಿಲ್ಲ, ಇದ್ದಾರೆ ಅಂತ ತಿಳ್ಕೊಂಡಿಲ್ಲ. ಅವರು ನಿಜವಾಗ್ಲೂ ದೇವಮಾನವ ಡಾಕ್ಟರ್ ವಿಷ್ಣುವರ್ಧನ್. ಈ ಥಿಯೇಟ್ರಲ್ಲಿ ಜಾತ್ರೆ ಅಂದರೆ ಯಾವುದೋ ಒಂದು, ನಾವು ಕಾಶಿಗೆ ಹೋಗಿ ಯಾವುದೋ ಒಂದು ತಪಾಸ್ ಮಾಡಬೇಡ, ಇಲ್ಲೇ ಬಂದು ಒಂದು ತಪಾಸ್ ಮಾಡಿದ್ರೆ ನಮ್ಗೆ ಅದು ಆತ್ಮ ಶಾಂತಿ ಸಿಗುತ್ತೆ ಅಷ್ಟೇ ಸರ್. ಸರಿಯಾಗಿ ಕೇಳಿಸ್ತಲ್ಲ. ನಮಗೆ ಮತ್ತೆ ಜೀವ ಬಂದಂಗಾಗಿದೆ. ಯಜಮಾನ್ ಇವಾಗ ಹುಟ್ಟಿದ್ದಾಗಿದೆ. ಏನು ಹೇಳಕ್ಕಾಗಲ್ಲ ನಮ್ಮ ಕೈಯಲ್ಲಿ. ವಿಷ್ಣು ಮಹಾರಾಜ್ಗೆ ಅಣ್ಣ ಸೂಪರ್ ಆಗಿದೆ ಅಣ್ಣ. ಆಯನಗರ ಇನ್ನೊಂದ್ಸಲಿ ಸಿಂಹ ಸಿಂಹನೇ ಸಿಂಹ ಸಿಂಹನೇ ಸಿಂಹನೇ ಹಬ್ಬ. ಅಭಿಮಾನಿಗಳಿಗೆ ಹಬ್ಬ. ತುಂಬ ಚೆನ್ನಾಗಿದೆ ಪಿಕ್ಚರು. 25 ವರ್ಷ ಆದಮೇಲೆ ಭಾಳ ಫ್ರಂಟು ಗಿಂಟೆಲ್ಲ ಸೂಪರ್ ಆಗಿದೆ. ಒಂದು ಇತಿಹಾಸದ ಕರ್ನಾಟಕದ ಜಾತ್ರೆ ಇದು ಕೋಟಿಗೊಬ್ಬ ಪಿಕ್ಚರ್. ಹೊಸ್ತಾಗಿ ನೋಡ್ದಂಗೆ ಆಗ್ತದೆ. 25 ವರ್ಷ ಆಗಿತ್ತು ನೋಡಿ, ತಿರ್ಗಾ ಇವಾಗ ರಿಲೀಸ್ ಆಗಿದ್ದಾಗಿದೆ. ತುಂಬ ಸಂತೋಷ ಆಯ್ತು ನಮ್ಗೆ. ಹೌದೌದು, ಅಣ್ಣವ್ರದಲ್ಲ, ಮತ್ತೆ ಹುಟ್ಟವ್ರಲ್ಲ ಅವರು. ಖುಷಿನೇ ನಮಗೆಲ್ಲ. ಅದೆಲ್ಲ ಇದ್ದೇ ಇರ್ತದೆ. ಡ್ಯಾನ್ಸ್ ಇರ್ತದೆ, ಕೂಗಾಟ ಇರ್ತದೆ, ವಿಸಿಲ್ ಹೊಡಿಬೇಕು, ಅವಾಗೆ ಮಜಾ ಅನ್ನೋದು. ನಮ್ಮ ಅಣ್ಣವ್ರು ಕೊಂಡಾಡ್ಬೇಕಲ್ಲ. ಸರ್, ಇವತ್ತು ಕರ್ನಾಟಕದಲ್ಲಿ ಒಂದು ಹಬ್ಬ ನಡೀತಾ ಐತೆ. ಆ ಹಬ್ಬ ಕೋಟಿಗೊಬ್ಬ ಫಿಲಮ್. ಈ ವಿಷ್ಣುದಾದ ಫ್ಯಾನ್ಸ್ಗೆ ಇದು ದೊಡ್ಡ ಹಬ್ಬ ಆಗಿ ಮೂಡಿ ಬಂದಿದೆ. ಮತ್ತೆ ಇದು ಸಿನಿಮಾಸ್ಕೋಪ್ ಅಲ್ಲಿ ಹೊಸದಾಗಿ ಬಂದಿರೋದ್ರಿಂದ ಇಡೀ ವಿಷ್ಣು ಅಭಿಮಾನಿಗಳಿಗೆಲ್ಲ ದೊಡ್ಡ ಖುಷಿ ತಂದಿದೆ. ಇದರಲ್ಲಿ ಒಂದೇ ಒಂದು ಹೇಳ್ಬೇಕು ಅಂದ್ರೆ ಪ್ಯಾನ್ ಇಂಡಿಯಾ ಅಂತಾರೆ. ಇದು ನೋಡಿದ್ರೆ ಗೊತ್ತಾಗ್ತಾ ಐತೆ, ಪ್ಯಾನ್ ಇಂಡಿಯಾಗೆ ಮೊದಲು ದಾದಾ ಅವರು ಏನೋ ಮೊದಲೇ ಹೆಜ್ಜೆ ಇಟ್ರು ಅಂತ ಎಲ್ರಿಗೂ ಗೊತ್ತಾಗೋ ಥರ ಈ ಒಂದು ಕೋಟಿಗೊಬ್ಬ ರಿಲೀಸ್ನ ದೊಡ್ಡ ಹಬ್ಬ ಆಗಿ ಅಭಿಮಾನಿಗಳು ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಮೀಡಿಯಾದಿಂದ ನಮಗೆ ಪ್ರೋತ್ಸಾಹ ಸಿಗ್ತಾ ಇರೋದಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಭಿಮಾನಿಗಳ ಕಡೆಯಿಂದ. ಥ್ಯಾಂಕ್ ಯು. ನಾವು ತಮಿಳವರು, ವಿಷ್ಣುವರ್ಧನ್ ಅಭಿಮಾನಿಗಳು. ಅವತ್ತಿಂದ ಇವತ್ತವರೆಗೂ ತಮಿಳಲ್ಲಿ ಪಿಕ್ಚರು ವಿಷ್ಣುವರ್ಧನ್ ಅಭಿಮಾನಿ. ನಮ್ಮ ಮಾಧ್ಯಮದವರಿಗೆ ಅಭಿನಂದನೆಗಳು, ಧನ್ಯವಾದಗಳು, ನಿಮಗೆ ಶುಭಾಶಯಗಳು. ನಮ್ಮ ಮಾಧ್ಯಮದವರಿಗೆ ಈ ಒಂದು ಪ್ರಸನ್ನ ಚಿತ್ರಮಂದಿರದಲ್ಲಿ ನಮ್ಮ ಮಾಧ್ಯಮರಿಗೆ, ನಮ್ಮ ವಿಷ್ಣು ಅಭಿಮಾನಿಗಳಿಂದ ನಿಮಗೆ ಧನ್ಯವಾದಗಳು, ಅತಿ ಧನ್ಯವಾದಗಳು, ಶುಭೋದಯಗಳು ಕೊಡ್ತಾ, ಈ ಭಾಗದಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ, ಪ್ರಸನ್ನ ಥಿಯೇಟ್ರಲ್ಲಿ ಮಾಗಡಿ ರಸ್ತೆ ಊರೊಬ್ಬ ಅಲ್ಲ, ಪ್ರಸನ್ನ ಟಾಕೀಸ್ ಊರೊಬ್ಬ ಅಲ್ಲ, ಕೋಟಿಗೊಬ್ಬ ಊರೊಬ್ಬ. ನಮ್ಮ ಅಣ್ಣವ್ರ ಅಭಿಮಾನಿ, ಚಿಕ್ಕದ್ರಿಂದನೂ ನಮ್ಮ ಅಣ್ಣವ್ರ ಅಭಿಮಾನಿ. ನಮ್ಮ ಅಣ್ಣನಿಗೆ ಇಲ್ಲಿ ಪುಣ್ಯ ಇದರಲ್ಲಿ ಒಂದು ಜಾಗವನ್ನು ವ್ಯವಸ್ಥೆ ಮಾಡಿಲ್ಲ. ಅದು ತುಂಬ ನೋವಾಯಿತು. ನಾವು ಕಿತ್ತೂರು ರಾಣಿ ಮಹಿಳಾ ಸಂಘಟನೆ ಜಯಮ್ಮ ಅಧ್ಯಕ್ಷೆ ನಾವು ಹೋರಾಟ ಎಲ್ಲ ಮಾಡಿದೋ, ಇಲ್ಲಿ ಏನು ಪ್ರಯೋಜನ ಇಲ್ದಂಗೆ ಆಗೋಯ್ತು. ತುಂಬ ನೋವಿದೆ. ಆದರೆ ನಮ್ಮ ಅಣ್ಣ ಎಲ್ಲೂ ಹೋಗಿಲ್ಲ, ನಮ್ಮೆಲ್ಲಿದ್ದಾರೆ, ಇಲ್ಲೇ ಇದ್ದಾರೆ.
ನಮ್ಮೆಲ್ಲರಲ್ಲೂ ಇದ್ದಾರೆ. ಅದೊಂದಕ್ಕೆ ನಾವು ಎಷ್ಟು ಜನ್ಮ ಎತ್ತು ಬಂದರೂ ಆ ಅಣ್ಣವ್ರು ಇಲ್ಲೇ ಇದ್ದಾರೆ ಅನ್ನೋದು ತುಂಬ ನಮಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ ಇದೆಲ್ಲ ಈ ದಿನ ಎಲ್ಲ ನೋಡಿ ನಮಗೆ. ಯಾಕಂದರೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಸರ್, ನಮ್ಮ ಅಣ್ಣ ಇಲ್ಲೇ ಇದ್ದಾರೆ ಅನ್ನೋದು ತುಂಬ ನಮಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ ನೋಡಿ. ಅಲ್ಲಿ ನೋಡ್ಬಿಟ್ಟು ನಾವು ನಮ್ಮ ಅಣ್ಣವ್ರದ್ದು ಇಲ್ಲೇ ಎಲ್ಲೋ ಒಂದು ಕಡೆ ಇದ್ದಾರೆ, ಅದು ಹೇಳ್ಕೊಳಕ್ಕಾಗಲ್ಲ ನಮ್ಮ ಆಸೆ, ಇದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಆದರೆ ನಮ್ಮ ಅಣ್ಣ ಎಷ್ಟು ಸಾಧನೆ ಮಾಡಿದ್ರು ಎಲ್ಲ ಮಾಡಿದ್ರು, ಅವ್ರಿಗೆ ಒಂದು ಒಳ್ಳೆಯದು ನಮ್ಮ ಇದರಲ್ಲಿ ಕೊಡಲಿಲ್ಲ. ಏನು ಹೇಳಿ, ಆ ಟೈಮಲ್ಲಿ ಸಿದ್ದರಾಮಣ್ಣವ್ರ ಮೊನ್ನೆ ಎಲ್ಲ ಅವರೆಲ್ಲರೂ ಕೇಳ್ಕೊಂಡು ಹೋಗಿ ಏನು ಇದು ಯೂಸ್ ಇಲ್ದಾಗ ಮಾಡಿಬಿಟ್ರು. ಉತ್ರಳ್ಳಿ ರೋಡಲ್ಲಿ ಒಂದು ಪುಣ್ಯಭೂಮಿ, ಒಂದು ಸಣ್ಣದಾಗೆ ಒಂದು 3 ಕುಂಟೆ 4 ಕುಂಟೆಗೆ ಒಂದು ವ್ಯವಸ್ಥೆ ಮಾಡಿದರೆ ಎಷ್ಟು ಜನ ಅಭಿಮಾನಿಗಳು ಎಷ್ಟು ಖುಷಿ ಪಟ್ಟಿರೋರು ಹೇಳಿ, ಏನು ಮಾಡಿಲ್ಲ. ಜೈ ಕರ್ನಾಟಕ.